ನಮಸ್ಕಾರ ದೊಡ್ಡ ಮಂದಿಗೆ. ಹರಿಯಾಣ ಟಿಲ್ಲರ್ಸ್ ಮತ್ತು ತೆಲುಗು ಟೈಟನ್ಸ್ ಇವತ್ತು ಮ್ಯಾಚ್ ಅದಾವು. ಎಂಥ ಮ್ಯಾಚ್ ರೀ! ಏನು ಡಿಪೆಂಡಿಂಗ್ ಮಾಡ್ಯಾರ, ಏನು ರೈಡಿಂಗ್ ಮಾಡ್ಯಾರ ಹರಿಯಾಣ ಟಿಲ್ಲರ್ಸ್ದವ್ರು. ಒಟ್ಟ ಇದನ್ನೇ ಮಾಡೋಕ್ಕಾಗ್ತಾ ಇಲ್ಲ. ತೆಲುಗು ಟೈಟನ್ಸ್ದವ್ರು 9 ಪಾಯಿಂಟ್ ಗಳಿಸ್ಕೊಂಡ್ ಹರಿಯಾಣದವರು 28 ಗಳಿಸ್ಯಾರಿ. ಅವರು ಅಂತ ರೆಡಿ ಮಾಡ್ಯಾರಿ, ಅದ್ಭುತವಾದ ಬ್ಯಾಂಕಿ ಥರ ರೆಡಿ ಮಾಡ್ಯಾರ. ಅವ್ರು ಏನು ಹೇಳೋದೇ ಆಗ್ತಾ ಇಲ್ಲ ನನಗೆ. ಆದ್ರೆ ಆಕ್ಚುಲಿ ನಾನು ತೆಲುಗು ಟೈಟನ್ಸ್ ಗೆಲ್ಲುತ್ತಂತ ಅನ್ಕೊಂಡಿದ್ದೆ. ಯಾಕ ಹರಿಯಾಣ ಟಿಲ್ಲರ್ ರೈಡಿಂಗ್ ಅದು ಬೆಂಕಿ ತರ ಮಾಡಿದ್ರು. ಹರಿಯಾಣ ಟಿಲ್ಲರ್ಸ್ದವ್ರು ಏನ್ ಮ್ಯಾಚ್ ಆಡಿದ್ರು ಏನಿಲ್ಲ, ಒಟ್ಟು ಕಂಟಿನ್ಯೂ ಗೆಲ್ಕೋತಾನೆ ಬರಾಕತ್ತಾರ, ಒಂದು ಸೋತೆ ಇಲ್ಲ. ಆದ್ರೆ ಒಂದೇ ಮ್ಯಾಚ್ ತೆಲುಗು ಟೈಟನ್ಸ್ ಕೂಡ ಸೋತಿದ್ರು. ಅವರು ಅದೇ ಶೇಡ್ ಇಟ್ಕೊಂಡು ಈ ಮ್ಯಾಚ್ ಗೆಲ್ಲಬೇಕಂತ ಬಂದಾರ ಅವರು. ಅಂತ ಮ್ಯಾಚ್ ರೀ ಅದು. ಗೆಂಡಿ ಕಡಲ ಅನ್ಸಕತ್ತಾರ ಮ್ಯಾಚ್. ಅವರು ಅಂತ ಡಿಪೆಂಡಿಂಗ್ ಮಾಡಾಕತ್ತಾರ. ರೈಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರ. ಬರೀ ಬೋನಸ್ ಮಾಡ್ಕೊಂಬರಾಕತ್ತಾರ. ಬರೀ ಬೋನಸ್, ಸಿಕ್ಕಾಪಟ್ಟಿ ಬೋನಸ್ ಪಾಯಿಂಟೇ ಹೆಚ್ಚು ಹೊಡೆದು ಮಾಡ್ಕೊಂಡ್ ಬಂದವರು. ಟಿಲ್ಲರ್ಸ್ 31 ಪಾಯಿಂಟ್ ಗಳಿಸ್ಯಾರಿ. ತೆಲುಗು ಟೈಟನ್ಸ್ 11 ಪಾಯಿಂಟ್ಗಳನ್ನ ಗಳಿಸ್ಯಾರ. ಬರೇ ಹಿಡ್ದು ಯಾಕತ್ತಾರ ತೆಲುಗು ಟೈಟನ್ಸ್ ಟೀಮ್ನವ್ರಿಗೆ. ಯಾರು ಬರ್ತಾರ, ಯಾರ ಟೀಮ್ನಾಗ ಯಾರು ಬರ್ತಾರ ಅವರು ಒಟ್ಟು ಹಿಡ್ದು ಯಾಕತ್ತಾರ ಅವರು. ಹರಿಯಾಣ ಟಿಲ್ಲರ್ಸ್ದವರು ಅನಗಡಿ ಕ್ಯಾಂಡಿಡೇಟ್ ಅವರು. ಹರಿಯಾಣ ಟಿಲ್ಲರ್ಸ್ ಡಿಪೆಂಡ್ ಕಾರ್ನರ್ ಲೆಫ್ಟ್ನು ಆಡಾಕತ್ತಾರ, ಈ ಕಡೆನು ಆಡಾಕತ್ತಾವ. ಒಟ್ಟ ಏನು ಹೇಳಂತ ಇಲ್ಲ. ಇವತ್ತು ಮ್ಯಾಚ್ ಅನಗಡೆ ಆಗಾಕತ್ತದ. ತೆಲುಗು ಟೈಟನ್ಸ್ ರೇಡರ್ ಅದಾರಲ್ಲ, ಹೊಸ್ಸು ರೀಡಿಂಗ್ ಹಿಡಿದು ಹೊರ ಕುಂದಿಸ್ಬಿಟ್ಟಾರ ರೀ. ಸುಡ್ಗಾಲಿ ಹಿಡಿದು ಕಾಲು ಹಿಡಿದು ಒಟ್ಟ ಇಲ್ಲಿ ಹಿಡಿದು ಹೊರ ಕುಂದಿಸ್ಬಿಟ್ಟಾರ. ಕೇವಲ ಇರೋದು ಒಂದು 3 ಮಂದಿ ಅದಾರಿ ಸತ್ ಅದ್ರೊಳಗೆ ಆಡೋರಿ. ತೆಲುಗು ಟೈಟನ್ಸ್ ಮತ್ತೆ ಸೋಲು, ಹರಿಯಾಣ ಟಿಲ್ಲರ್ಸ್ ವಿನ್.